ಕರ್ಣ. ಏನಾಯ್ತು? ಬೊಂಬಂ ಬಾಬಾ ಬಾವಾ ಹಬ್ಬ ದಿನಾನು ಗಲಾಟೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾರ ಹೇಗೆ? ಅಮ್ಮ ಇವತ್ತು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ರೀ ಏನ್ ಮಾಡ್ತಿದ್ದೀರಾ? ಏನಿದು? ಯಾಕೆ ಸಿಡುಕೋದು ಮಾತ್ರ ನನ್ನ ಗುಣ ಅನ್ಕೊಂಡಿದೀಯಾ? ನಾನು ಸುಮಾರು ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಅವೆಲ್ಲವನ್ನ ಸರಿ ಮಾಡೋದು ಸಾಧ್ಯವೋ ಇಲ್ವೋ ಗೊತ್ತಿಲ್ಲ ಕಣ. ಅಪ್ಪ, ಹಬ್ಬದ ದಿನ ಈ ಮಾತು ಯಾಕೆ? ನೀನು ಮದುವೆಯಾಗಬಾರದು ಅಂತ ಕಾಂಟ್ರಾಕ್ಟ್ಗೆ ಸೈನ್ ಮಾಡುವಂತ ನಾನು ಹೇಳಿದಾಗ ಒಂದೇ ಒಂದು ಪ್ರಶ್ನೆ ಕೇಳದೆ ಸಹಿ ಮಾಡಿದೆ. ಅಷ್ಟು ಗೌರವ ನಿನಗೆ ನನ್ನ ಮೇಲೆ. ಆದರೆ ಅದನ್ನು ನಾನು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ಯಾವ ಬಾಯಲ್ಲಿ ನೀನು ಮದುವೆ ಆಗಬಾರ್ದು ಅಂತ ಹೇಳಿದ್ನೋ ಈಗ ಅದೇ ಬಾಯಲ್ಲೇ ಹೇಳ್ತಾ ಇದ್ದೀನಿ, ನೀನು ಮದುವೆ ಆಗೋ ಕಾರಣ. ಅಪ್ಪ, ನನಗೆ ಮದುವೆ ಆಗ್ಬೇಕು ಅಂತ ಏನಿಲ್ಲ. ಇನ್ನು ಯಾವ ಕಾರಣಕ್ಕೂ ನಿನಗೆ ಅಡ್ಗಾಲ ಹಾಕೋದಿಲ್ಲ. ನೀನು ಮದುವೆ ಆಗಬೇಕು ಅಷ್ಟೇ. ಅಯ್ಯಯ್ಯೋ, ಇವತ್ತು ದೆವ್ವ ಏನಾದ್ರೂ ಭಾವನ್ ಮೈ ಮೇಲೆ ಹೋಯ್ತಾ? ನಂಗೆ ಇದಕ್ಕಿಂತ ಮುಖ್ಯ ನಿಮ್ಮ ಆಶೀರ್ವಾದ ಅಪ್ಪ. ನಾನು ಮಾಡಿರೋ ತಪ್ಪುಗಳು ನನಗೆ ಹೀಗೆ ಅರಿವಾಗ್ತಾ ಇದೆ. ಅದರಿಂದ ನಾನಿನ್ನೂ ಸಂಪೂರ್ಣವಾಗಿ ಮುಕ್ತನಾಗಿಲ್ಲ. ನಿನ್ನ ಕಾಲಿಗೆ ಬೀಳಿಸ್ಕೊಳ್ಳೋ ಯೋಗ್ಯತೆಯಾಗಲಿ ಅರ್ಹತೆಯಾಗಲಿ ನನಗಿನ್ನೂ ಬಂದಿಲ್ಲ. ಒಳ್ಳೆಯದಾಗಲಿ ನಿನಗೆ. ಆದಷ್ಟು ಬೇಗ ಈ ಬಟ್ಟೆನೆ ಹಾಕ್ಕೊಳ್ಳೋ ಹಾಗಾಗಬೇಕು. ಹಾ ಮುದ್ದು, ನನ್ನ ಅಕ್ಕನ್ಗೆ ಇವರೇ ನನ್ನ ಹುಡುಗ ಅಂತ ನನ್ಗೆ ಹೇಳ್ಕೊಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ. ಏನ್ ಮಾಡ್ಲಿ ನಾನು? ಹಾ, ಕರ್ಣ ಸರೇ ನನ್ನ ಹುಡುಗ ಅಂತ ಅಕ್ಕನ ಹತ್ರ ಸೀದಾ ಹೋಗಿ ಹೇಳ್ಬಿಡ್ಲಾ? ಏಚಿ, ಅಲ್ಲೊಂಚೂರು ಬಿಲ್ಡಪ್ಪೇ ಇಲ್ಲ. ಏನ್ ಮಾಡ್ಲಿ? ಹಾ, ಹೀಗ್ ಮಾಡಿದ್ರೆ ಅಕ್ಕ, ನನ್ನ ಹುಡುಗನ್ನ ಯಾರು ಅನ್ಕೊಂಡಿದ್ಯಾ? ಹುಡುಗಿರ್ ನಿದ್ದೆ ಕದಿಯಂತ ಚೋರ, ಕೃಷ್ಣನ್ಗೆ ಕಾಂಪಿಟೇಷನ್ ಕೊಡ್ತಿರೋ ಧೀರ, ಗುಣದಲ್ಲಿ ಸುಪೀರಿಯರು. ಅವರೇ ನಮ್ಮ ಫೇಮಸ್ ಡಾಕ್ಟ್ರು, ನನ್ನ ಎದೆಯ ಟ್ವಿಂಕಲ್ ಸ್ಟಾರು. ಅವರೇ ನಮ್ ಕರ್ಣ ಸರ್. ಆದ್ರೆ ಪ್ರೀತಿಗಾಗಿ ನಡೆಸ್ತಾ ಇದ್ದೀನಿ ಈ ವಾರು. ಅವ್ರಿನ್ನೂ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅನ್ನೋದೇ ಬೇಜಾರು ಅಂತೇನಾದ್ರೂ ಅಕ್ಕಂಗೆ ಹೇಳಿದ್ರೆ ಹೀಗೆ ನನ್ನ ತಲೆ ಮೇಲೆ ಹೊಡಿತಾಳೆ ಮುದ್ದು. ಮೊದ್ಲೇ ಅವ್ರ ಕಂಡ್ರೆ ಗುರ್ರ ಅಂತಿರ್ತಾಳೆ. ಅವ್ರು ಬೇಡ ಅಂದ್ರು ನಾನೇ ಹಿಂದೆ ಹೋಗ್ತಿದ್ದೀನಿ ಅಂತ ಏನಾದ್ರು ಗೊತ್ತಾದ್ರೆ ನನ್ ಕತೆ ಮುಗಿತು, ದೊಡ್ಡ ರಂಪನೇ ಮಾಡ್ಬಿಡ್ತಾಳೆ. ಬೇಡಪ್ಪ ಬೇಡ. ದೇವ್ರೆ, ಇದು ನಿಜಾನಾ ಅಥವಾ ಮತ್ತೊಂದು ಪರೀಕ್ಷೆನಾ? ಬೇಡ ಅಣ್ಣ, ಇದು ನಿನ್ಗೆ ಒಳ್ಳೇದಲ್ಲ. ಯಾವ ಬಾಯಲ್ಲಿ ನೀನು ಮದುವೆ ಆಗಬಾರ್ದು ಅಂತ ಹೇಳಿದ್ನೋ ಈಗ ಅದೇ ಬಾಯಲ್ಲೇ ಹೇಳ್ತಾ ಇದ್ದೀನಿ, ನೀನು ಮದುವೆ ಆಗೋ ಕಾರಣ. ಬದಲಾಗೋದಕ್ಕೆ
ಒಂದು ಅವಕಾಶ ಕೊಡ್ತೀಯಾ? ತಾತ, ಅಪ್ಪ ನಿಜವಾಗ್ಲೂ ನನ್ನ ಒಪ್ಕೊಂಡಿದ್ದಾರೆ. ಅವ್ರ ಮನ್ಸಲ್ಲಿ ಕೋಪ ಕರಗ್ತಾ ಇದೆ. ಈ ದಿನ ಯಾವಾಗ ಬರುತ್ತೆ ಅಂತ ನಾನು ಕೇಳ್ತಾನೆ ಇದ್ದೆ. ನೋಡಿ, ಆ ದಿನ ಬಂದೇ ಬಿಡ್ತು. ಒಳಗಡೆ ಬರ್ಬೋದಾ ಸಾಹೇಬ್ರೆ? ಅಮ್ಮ, ಈ ಪರ್ಮಿಷನ್ ಕೇಳೋ ಪದ್ಧತಿ ಯಾವಾಗ ಶುರು ಮಾಡ್ಕೊಂಡೆ? ಬನ್ನಿ. ಅಮ್ಮ, ಸದ್ಯಕ್ಕೆ ಗಡಿಯಾರ ಒಂದ್ ಬಿಟ್ಟು ಏನ್ ಬೇಕಾದ್ರೂ ಜೋರಾಗಿ ತಿರುಗ್ಲಿ, ನಾನ್ ನೋಡ್ಕೋತೀನಿ. ಮೈಸೂರಲ್ಲಿ ಎಲ್ಲಿ ನಿಂತ್ ನೋಡಿದ್ರು ಚಾಮುಂಡಿ ಬೆಟ್ಟ ಕಾಣೋ ತರ ಇವತ್ ಯಾವ ದಿಕ್ಕಿಂದ ನೋಡಿದ್ರು ಸಾಹೇಬ್ರು ಮುಖದಲ್ಲಿ ಖುಷಿ ಎದ್ದು ಕಾಣ್ತಿದೆ. ನನ್ ಮಗನ್ನ ಈ ತರ ನೋಡೋದೇ ಚಂದ. ಅಮ್ಮ, ಇಷ್ಟ ದಿನ ಈ ಮನೇಲಿ ಖುಷಿಯಾಗಿದ್ದೀವಿ ಅಂತ ಹೇಳ್ಕೊಳಕ್ಕೂ ಭಯ ಆಗ್ತಿತ್ತಲ್ವಾ? ಅಪ್ಪ ಏನಂತಾರೋ, ನಮ್ಮಿಂದ ಅವ್ರಿಗೆ ಏನ್ ಸಿಟ್ಟು ಬರುತ್ತೋ ಅಂತ ಯೋಚನೆ ಮಾಡಿ ಮಾಡಿ ಖುಷಿನ ಒಳಗಡೆನೆ ಬಚ್ಚಿಟ್ಕೊಡ್ತಿದ್ವಿ. ಆದ್ರೆ ಈಗ ಅಪ್ಪ ಬದಲಾಗಿದ್ದಾರೆ, ನಮ್ಮನ್ನ ಒಪ್ಕೋತಿದ್ದಾರೆ. ನಾನು ಹೇಳ್ತಿರ್ಲಿಲ್ವಾ, ಕತ್ಲೆ ಬೆನ್ನಲ್ಲೇ ಬೆಳಗ್ ಬರೋ ತರ ದ್ವೇಷ ಮುಗಿದ್ಮೇಲೆ ಪ್ರೀತಿ ಶುರು ಆಗ್ಲೇಬೇಕು ಅಂತ. ಇದಿರೋದ್ರ ಆರಂಭ ಅಮ್ಮ. ಇಷ್ಟ ದಿನ ನಾನು ನೀವು ಯಾವ್ದಕ್ಕೋಸ್ಕರ ಕಾಯ್ತಿದ್ವೋ ಆ ಖುಷಿ ನಮ್ ಕಣ್ ಮುಂದೆನೆ ಇರುತ್ತೆ. ಆದ್ರೆ ಅವ್ರ ನಗು ಹಿಂದೆ ಅದೇನ್ ಯೋಚನೆ ಇದೆಯೋ ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಕಂದ. ನಿನಗ್ ಕಷ್ಟ ಸಹಿಸೋದೇನೋ ಹೊಸ್ತಲ್ಲ.